ಆತ್ಮದ ಬಗ್ಗೆ ನಾವು ಕಲಿತೋ. ಪ್ರಾಣದ ವಿಷಯದಲ್ಲಿ ನೋಡ್ತಾ ಬರೆದಾಗ ಅದು ನಾವು ಕಲಿತಾ ಕಲಿತಾ ಹಲವಾರು ಇನ್ನೂ ಗೂಢಾರ್ಥಗಳನ್ನ ಸತ್ಯಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ ಪ್ರಿಯರೇ. ನಾನು ನೆನೆಸ್ತಾ ಇರುವಂತ ವಿಷಯ ಎಲ್ಲೂ ಸಿಗದೆ ಇರುವಂತ ನಮಗೆ ಮಾಹಿತಿ ಸಿಗದೆ ಇರುವಂತ ವಿಷಯ ಇದು. ದೇವರು ನಡೆಸ್ತಾ ಇದ್ದಾನೆ, ದೇವರು ಉಪಯೋಗಿಸ್ತಾ ಇದ್ದಾನೆ. ಈ ಒಂದು ವಿಷಯದಲ್ಲಿ ನಾವು ನೋಡ್ತಾ ಬರುವಾಗ ನಾವು ಕಳೆದ ವಾರದಲ್ಲಿ ಸೈತಾನನು ಯಾವ ರೀತಿ ಆಪಾದನೆಗಳನ್ನ ಮಾಡ್ತಾನೆ ಅನ್ನೋ ವಿಷಯದಲ್ಲಿ ನಾವು ಕಲಿತಾ ಬಂದ ಪ್ರಿಯರೇ. ನಾವು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9 ಮತ್ತು 10ನೇ ವಚನ ನೋಡುವಾಗ ನಮ್ಮ ಸೋದರರ ಮೇಲೆ ದೂರು ಹೇಳಿದ ದೂರುಗಾರನು ಬಗ್ಗೆ ನಾವು ನೋಡ್ತೀವಿ. ಅಂದ್ರೆ ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಮಾಡುವಂತ ನಾವು ನಡೆದುಕೊಳ್ಳುವಂತ ರೀತಿ ನೀತಿಗಳಿರ್ಬೋದು, ಅಥವಾ ನಮ್ಮ ಆಸೆ ಭಾವನೆಗಳಿರ್ಬೋದು, ಅಥವಾ ನಮ್ಮ ನಡೆನುಡಿಗಳಿರ್ಬೋದು, ನಾವು ಈ ಲೋಕದಲ್ಲಿ ನಡೆಯುವಂತ ವಿಷಯಗಳಿರ್ಬೋದು, ಸೈತಾನನು ಪ್ರತಿನಿತ್ಯ ನಮ್ಮ ಬಗ್ಗೆ ದೂರುಗಳನ್ನ ಹೇಳ್ತಾನೆ ಅನ್ನೋ ವಿಷಯದಲ್ಲಿ ನಾವು ಕಲಿತಾ ಬಂದ ಪ್ರಿಯರೇ. ಇವತ್ತು ನಾವು ಬಹಳ ಗಂಭೀರವಾದಂತ ವಿಷಯದಲ್ಲಿ ಕಲಿತಾ ಬರೋಣ. ಸೈತಾನನು ಶೋಧನೆಯನ್ನ ಯಾವ ರೀತಿ ಮಾಡ್ತಾನೆ, ಆತನು ಮಾಡುವಂತ ಶೋಧನೆ ಯಾವ ರೀತಿ ಮಾಡ್ತಾನೆ, ದೇವರು ಯಾವ ರೀತಿ ನಮ್ಮನ್ನ ಶೋಧನೆ ಮಾಡ್ತಾನೆ, ಇದರಲ್ಲಿರುವಂತ ವ್ಯತ್ಯಾಸಗಳೇನು, ಇದು ಬಹಳ ಉತ್ತಮವಾದಂತ ವಿಷಯ ಆಗಿದೆ ಪ್ರಿಯರೇ. ಎಷ್ಟೋ ಸಾರಿ ಶೋಧನೆಗಳು ಯಾರಿಂದ ಬತ್ತು ಅನ್ನೋದನ್ನೇ ನಾವು ಗ್ರಹಿಸುವಂತ ಒಂದು ಗೊಂದಲದಲ್ಲಿ ಇರ್ತೀವಿ ಪ್ರಿಯರೇ. ಶೋಧನೆ ಅಂದ್ರೆ ಏನು? ಶೋಧನೆ ಎಂದರೆ ಮನುಷ್ಯನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪಾಪ ಮಾಡಲು ಪ್ರೇರೇಪಿಸುವಂತ ಒಂದು ಪರಿಸ್ಥಿತಿ ಪ್ರಿಯರೇ. ಮನುಷ್ಯನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪಾಪ ಮಾಡಲು ಪ್ರೇರೇಪಿಸುವಂತ ಒಂದು ಪರೀಕ್ಷೆ ಅಥವಾ ಶೋಧನೆ ಅಂದ್ರೆ ಪಾಪ ಮಾಡಲು ಪ್ರದರ್ಶಿಸುವುದು ಅಥವಾ ನಂಬಿಕೆಯನ್ನು ಪರಿಶೀಲಿಸಿ ಪರೀಕ್ಷಿಸುವುದು. ಇದರಲ್ಲಿ ನಾವು 3 ವಿಧಗಳನ್ನ ನೋಡ್ಬೋದು ಪ್ರಿಯರೇ. ಮೊದಲನೇದಾಗಿ ಪ್ರಲೋಭನೆ, ಟೆಂಪ್ಟೇಷನ್. ಎರಡನೇದಾಗಿ ಪರೀಕ್ಷೆ, ಟೆಸ್ಟಿಂಗ್. ಮೂರನೇದಾಗಿ ಪ್ರಯೋಗ ಅಥವಾ ಟ್ರಯಲ್. ಈ 3 ಒಂದು ಪರೀಕ್ಷೆಗಳಲ್ಲಿ, ಈ 3 ವಿಧದಲ್ಲಿ ಯಾರ್ಯಾರು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ, ಎಲ್ಲೆಲ್ಲಿ ನಾವು ಬಿದ್ದು ಹೋಗ್ತೀವಿ ಅನ್ನೋ ವಿಷಯದ ನೋಡ್ತಾ ಬರೋಣ ಪ್ರಿಯರೇ. ಪ್ರಲೋಭನೆ ಅಂತ ನೋಡ್ತಾ ಬರುವಾಗ ಕೆಟ್ಟತನ ಅಥವಾ ಪಾಪದ ಕಡೆಗೆ ಎಳೆಯಲು ಆಂತರಿಕ ಅಥವಾ ಬಾಹ್ಯ ಆಸೆಗಳಿಂದ ಸೈತಾನ ನಮ್ಮನ್ನ ಬೀಳಿಸುವಂತ ಒಂದು ಪ್ರಯತ್ನ. ಕೆಟ್ಟತನದ ಕಡೆಗೆ ಅಥವಾ ಪಾಪದ ಕಡೆಗೆ ನಮ್ಮನ್ನ ಎಳೆಯಲು ಆಂತರಿಕವಾಗಿರ್ಬೋದು ಅಥವಾ ಬಾಹ್ಯವಾಗಿರ್ಬೋದು, ಆ ಆಸೆಗಳ ಮುಖಾಂತರ ನಮ್ಮನ್ನ ಬೀಳಿಸುವಂತ ಒಂದು ಪರಿಸ್ಥಿತಿಯನ್ನ ನಾವು ಹೇಳ್ತೀವಿ ಪ್ರಿಯರೇ. ಎರಡನೇದಾಗಿ ಈ ವಿಷಯ ನೋಡ್ತಾ ಬರುವಾಗ ಮನುಷ್ಯನನ್ನು ಮತ್ತು ಯೇಸು ಕ್ರಿಸ್ತನನ್ನು ಸಹ ಪಾಪದಲ್ಲಿ ಬೀಳಿಸೋದಕ್ಕೋಸ್ಕರ ಆತನು ಮಾಡಿದಂತ ಕುತಂತ್ರವನ್ನ ನಾವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡ್ತಿದ್ದೇವೆ. ಮತ್ತು ಎರಡನೇದಾಗಿ ಪರೀಕ್ಷೆ. ದೇವರೊಬ್ಬನೇ ಮಾಡುವ ಮನುಷ್ಯರ ನಂಬಿಕೆ ಮತ್ತು ನಿಷ್ಠೆಯಲ್ಲಿ ಗಟ್ಟಿಗೊಳಿಸಲು ಆತನು ಅನುಮೋದಿಸುವಂತ ಒಂದು ಪ್ರಕ್ರಿಯೆ. ಅಂದ್ರೆ ಟೆಸ್ಟ್ ಅಂದ್ರೆ ದೇವರೊಬ್ಬನೇ ಮನುಷ್ಯನ ನಂಬಿಕೆ ಅಥವಾ ನಿಷ್ಠೆಯನ್ನ ಗಟ್ಟಿಗೊಳಿಸಲು ಆತನು ಅನುಮತಿಸುವಂತ ಒಂದು ಪ್ರಕ್ರಿಯೆ ಪ್ರಿಯರೇ. ನಾವು ಈ ವಿಷಯದಲ್ಲಿ ನೋಡ್ತಾ ಬರುವಾಗ ನಾವು ಅಬ್ರಹ್ಮನ ಒಂದು ವಿಷಯವನ್ನ ನೋಡ್ತಾ ಬರ್ತೀವಿ, ಯೋಬನ ಒಂದು ವಿಷಯದಲ್ಲಿ ನೋಡ್ತೀವಿ. ಅಬ್ರಹ್ಮನನ್ನ ತನ್ನ ಒಬ್ಬನೇ ಮಗನನ್ನ ಯಜ್ಞವನ್ನ ಸಮರ್ಪಣೆ ಮಾಡೋದಕ್ಕೋಸ್ಕರ ಬೆಳೆದನ್ನ ನೋಡ್ತೀವಿ. ಮತ್ತು ಸೈತಾನನಿಗೆ ಯೋಬನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವಕಾಶ ಕೊಟ್ಟದನ್ನ, ಶೋಧನೆ ಮಾಡೋಕೆ ಅವಕಾಶ ಕೊಟ್ಟದನ್ನ ನೋಡ್ತೀವಿ. ಇಲ್ಲಿ ಸತ್ಯವಾದ ಪ್ರಕಾರ ನೋಡ್ತಾ ಬರುವಾಗ ದೇವರು ಮನುಷ್ಯರನ್ನ ಪಾಪದ ಕಡೆಗೆ ಸೆಳೆಯಲು ಯಾವುದೇ ಪರೀಕ್ಷೆ ಅಥವಾ ಶೋಧನೆ ಅಥವಾ ಪ್ರಲೋಭನೆ ಮಾಡುವುದಿಲ್ಲ ಪ್ರಿಯರೇ. ಈ ಶೋಧನೆ ವಿಷಯದಲ್ಲಿ ದೇವರು ಸತ್ಯದ ಪ್ರಕಾರ ನಾವು ನೋಡ್ತಾ ಬರುವಾಗ ಮನುಷ್ಯರನ್ನ ಪಾಪದ ಕಡೆಗೆ ಸೆಳೆಯಲು ಶೋಧನೆ, ಪರೀಕ್ಷೆ ಅಥವಾ ಪ್ರಲೋಭನೆಯನ್ನ ಮಾಡುವುದಿಲ್ಲ. ಹಾಗಾದ್ರೆ ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಒಂದು ವಿಷಯವನ್ನ ಕಲಿತಾ ಬರೋಣ ಪ್ರಿಯರೇ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಗೊತ್ತಿರ ಬ್ರದರ್?
ಹಲೋ, ಅಂಕಲ್ ಎಷ್ಟು? 1:13 ಕಣಪ್ಪ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಥ್ಯಾಂಕ್ ಯು ಪುಟ್ಟ. ನಾವು ಇಲ್ಲಿ ನೋಡುವಾಗ ದೇವರು ಕೆಟ್ಟದ್ದಕ್ಕೇನು ಕಾರಣಕರ್ತನಲ್ಲ. ಕೆಟ್ಟ ಒಂದು ವಿಷಯದಲ್ಲಿ ಆತನು ಪ್ರಲೋಭನೆ ಮಾಡೋದಿಲ್ಲ, ಪ್ರಚೋದನೆ ಮಾಡೋದಿಲ್ಲ, ಪರೀಕ್ಷೆಯನ್ನು ಮಾಡೋದಿಲ್ಲ. ಪ್ರಿಯ, ಒಬ್ಬ ವ್ಯಕ್ತಿ ಒಂದು ಶ್ರೇಷ್ಠವಾದ ಆತ್ಮಿಕವಂತ ಅನುಭವಕ್ಕೆ ಬಂದಾಗ, ಆತ ಅಥವಾ ರಕ್ಷಣೆ ಮಾರ್ಗಕ್ಕೆ ಬಂದಾಗ, ಸೈತಾನನು ಆ ಒಂದು ವ್ಯಕ್ತಿಯನ್ನ ಮೇಲೆ ಶೋಧನೆ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಪ್ರಿಯ, ಯಾವುದೇ ಒಬ್ಬ ವ್ಯಕ್ತಿ ಆತನ ಆತ್ಮಿಕ ಅನುಭವಕ್ಕೆ ಬಂದಾಗ ಅಥವಾ ಒಂದು ರಕ್ಷಣೆ ಮಾರ್ಗಕ್ಕೆ ಬಂದಾಗ ಆತನ ಬೆಳೆಸೋದಕ್ಕೋಸ್ಕರ ಹಲವಾರು ಸಂದರ್ಭಗಳಲ್ಲಿ, ಹಲವಾರು ಪರಿಸ್ಥಿತಿಗಳಲ್ಲಿ, ಹಲವಾರು ವಿಷಯಗಳಲ್ಲಿ ಆತನ ಮೇಲೆ ತನ್ನ ಪ್ರಯೋಗಗಳನ್ನ ಮಾಡಿ ಆತನ ಬೆಳೆಸುವಂತ ಕೆಲಸವನ್ನ ಮಾಡ್ತೇವೆ. ಇವತ್ತು ನಾವು ಎಷ್ಟೋ ವಿಷಯಗಳಲ್ಲಿ ನೋಡ್ತಾ ಬರುವಾಗ ಈ ಶೋಧನೆಗಳು ನಮ್ಮನ್ನ ಶೋಧನೆಗಳಿಂದ ದಾಟಿ ಬರುವಂತ ಪರಿಸ್ಥಿತಿಗಳಲ್ಲಿ ನಾವು ಎಷ್ಟೋ ಸಾರಿ ಬಿದ್ದು ಹೋಗುವಂತವರಾಗಿದೆ. ನಾವು ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೋಡುವಾಗ ನಮ್ಮ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿ ಆ ಒಂದು ಶೋಧನೆಗಳಿಂದ ಹೊರಬಂದನ ವಿಷಯದನ್ನ ನೋಡ್ತಾ ಬರೋಣ. ಪೌಲನು ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಇಲ್ಲಿ ನೋಡ್ತೀವಿ, ಆತನು ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು ಸಹ ಆತನ ಎಲ್ಲಾ ವಿಷಯದಲ್ಲೂ ಸಹ ತಾನು ವಿಧೇಯತೆಯನ್ನು ಕಲ್ತ್ಕೊಳ್ಕುವಂತ ನೋಡ್ತೇವೆ. ಪ್ರಿಯರೇ, ಇವತ್ತು ಎಷ್ಟೋ ಸಾರಿ ಎಷ್ಟೋ ಸಮಸ್ಯೆಗಳು ಬಂದಾಗ, ಎಷ್ಟೋ ತೊಂದರೆಗಳು ಬಂದಾಗ, ಎಷ್ಟೋ ಪರಿಸ್ಥಿತಿಗಳು ಬಂದಾಗ ನಾವು ದೇವರಿಗೆ ವಿಧೇಯತೆಯನ್ನು ತೋರಿಸ್ತೇವೆ. ಎಷ್ಟೋ ಸಾರಿ ನಾವು ಬಿದ್ದು ಹೋಗುವಂತವರಾಗಿದ್ದೇವೆ, ಸೈತಾನನ ಶೋಧನೆಗಳಿಗೆ ಬಿದ್ದುವಂತ ಆಗಿದ್ದೇವೆ. ಪ್ರಿಯರೇ, ಈ ಶೋಧನೆ ಎನ್ನುವಂಥದ್ದು ಸೈತಾನ ಪ್ರತಿನಿತ್ಯ ಸಹ ನಿರಂತರ ನಮ್ಮ ಜೊತೆಯಲ್ಲಿ ನಮ್ಮನ್ನ ಫಾಲೋ ಅಪ್ ಮಾಡ್ತಾ ಇರ್ತಾನೆ. ನಾವು ಮಾತ್ರ ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ತೀವಿ, ಅಥವಾ ನಮ್ಮನ್ನ ಪ್ರತಿ ಕ್ಷಣದಲ್ಲೂ ಸಹ ನಮ್ಮ ಮನಸ್ಸಿನ ಮೂಲಕ ಇರ್ಬೋದು, ಅಥವಾ ನಮ್ಮ ಭಾವನೆಗಳ ಮೂಲಕ ಇರ್ಬೋದು, ನಮ್ಮ ಕಣ್ಣಿನ ಮೂಲಕ ಇರ್ಬೋದು, ನಮ್ಮ ಶರೀರದ ಮೂಲಕ ಇರ್ಬೋದು, ಅಥವಾ ಕುಟುಂಬದಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ವಿಷಯಗಳಲ್ಲಿ ನಮ್ಮನ್ನ ಬೆಳೆಸೋದಕ್ಕೋಸ್ಕರ ಆತನ ನಿರಂತರ ಪ್ರಯತ್ನ ಪಡ್ತಾ ಇರ್ತಾನೆ. ಆ ಪ್ರಯತ್ನಗಳಲ್ಲಿ ನಾವು ಆ ಶೋಧನೆಯನ್ನು ದಾಟಿ ಹೋಗ್ಬೇಕಾದ್ರೆ ನಾವು ದೇವರ ಬಳಿಗೆ, ದೇವರ ವಾಕ್ಯದ ಬಳಿಗೆ, ಪವಿತ್ರಾತ್ಮನ ಒಂದು ಅವಕಾಶ ಜೊತೆಯಲ್ಲಿ ನಾವು ಕೆಲಸವನ್ನ ಮಾಡ್ಬೇಕಾಗಿದೆ. ಪ್ರೇರೆ, ಇಲ್ದಿದ್ರೆ ಆತ ನಮ್ಮನ್ನ ಹಂತವಾಗಿ ಅದನ್ನು ಬಿಡಿಸುವಂತ ಕೆಲಸವನ್ನ ಮಾಡ್ತಾನೆ. ಪ್ರೇರೆ, ನಾವು 1 ದೆಸಲೋನಿಕ ಬರೆದ ಪತ್ರಿಕೆ, 1ನೇ ದೆಸಲೋನಿಕ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಆದದರಿಂದ ನಾನು ಇನ್ನೂ ತಡೆಯಲಾರದೆ, ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ದರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯಿತೋ ಏನೋ ಎಂದು ನಿಮ್ಮ ನಂಬಿಕೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕೆ ಅವನನ್ನು ಕಳುಹಿಸಿದೆನು. ನೋಡಿ, ಇಲ್ಲಿ ಪೌಲನು ಅಥೆನ್ಸ್ ಪಟ್ಟಣದಲ್ಲಿ ಇದ್ದಂತ ಸಮಯದಲ್ಲಿ ದೆಸಲೋನಿಕದವರು ಬಹಳ ಅಪಾರವಾದ ನಂಬಿಕೆ, ವಿಶ್ವಾಸ ಇದ್ದಂತಹ ಒಂದು ವಿಶ್ವಾಸಿಗಳು ಏನಾದ್ರೂ ಸೈತಾನನ ಒಂದು ತೊಂದರೆಗಳಿಂದ ಸೈತಾನನ ಅವ್ರನ್ನ ಮೇಲೆ ತನ್ನ ಪ್ರಯೋಗಗಳನ್ನ ಮಾಡಿ ಅವ್ರನ್ನ ಇದ್ದಂತ ನಂಬಿಕೆಯನ್ನ, ಆ ನಂಬಿಕೆಯಿಂದ ಬಿಡಿಸ್ಬಿಡ್ಬೋದು ಅನ್ನುವಂತ ಭಯದಲ್ಲಿ ಆತನು ಎದುರುವುದನ್ನು ನೋಡ್ತೇವೆ. ಆ ನಂಬಿಕೆಯನ್ನು ತಿಳಿಯಲಿ ಆತನ ತಿಮೋತಿಯನ್ನ ಕಳಿಸುವುದನ್ನ ನೋಡ್ತೇವೆ. ಇಲ್ಲಿ ಆತನ ಅಥೆನ್ಸ್ ಪಟ್ಟಣದಲ್ಲಿದ್ದಾಗ ಮನುಷ್ಯರಿಗೆ ಬರುವಂತ ಕಷ್ಟ ಸುಖ ನಷ್ಟಗಳಿಂದ ಅವರನ್ನ ನಂಬಿಕೆಯಿಂದ ಹಿಂಜಾರಿ ಹೋಗುವಂತೆ ಆತನು ಪ್ರೇರೇಪಣೆ ಮಾಡಬಹುದು, ಅಥವಾ ಆತನು ಶ್ರಮ ಮತ್ತು ನಾವು ಮಾಡಿರುವಂತ ಒಂದು ಪ್ರಯತ್ನ, ಅಥವಾ ನಾವು ದೇವರ ವಾಕ್ಯವನ್ನ ಕೊಟ್ಟಿರುವಂತ ಒಂದು ದೇವರ ವಾಕ್ಯವನ್ನ ಹಂಚಿರುವಂತ ಒಂದು ಬೋಧನೆಯನ್ನ ತಿಳಿಸಿರುವಂತ ಬೋಧನೆಯ, ಅಥವಾ ನಾವು ಅವ್ರನ್ನ ದೇವರ ಕರ್ತನ ರಕ್ಷಣೆ ಮಾರ್ಗಕ್ಕೆ ತರೋಕ್ಕೋಸ್ಕರ ನಾವು ಪಟ್ಟಿರುವಂತ ಪರಿಶ್ರಮ ಅದು ವ್ಯರ್ಥ ಆಗ್ಬಾರ್ದು. ಸೈತಾನ್ ಎಲ್ಲಾದ್ರೂ ಸಹ ಆ ದೆಸಲೋನಿಕ ಸಭೆಯವ್ರನ್ನ ಬೆಳೆಸ್ಬೋದು, ಅಥವಾ ನಂಬಿಕೆಯಿಂದ ಅಪನಂಬಿಕೆಗೆ ಅಥವಾ ದೇವರಿಗೆ ವಿಧಿಯರಾಗಿ ನಡೆದುಕೊಳ್ಳುವಂತ ಒಂದು ಪರಿಸ್ಥಿತಿಗೆ ತರಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಆತನು ಭಯಪಟ್ಟು ಅಲ್ಲಿ ಆತನು ತಿಮೋತಿಯನ್ನ ಕಳಿಸ್ಕೊಡೋದನ್ನ ಕಾಣ್ತೇವೆ. ನಾವು ನೋಡ್ತಾ ಬರುವಾಗ ಈ ಲೋಕದಲ್ಲಿ ನಾವು 3 ವಿಧದ ಕ್ರೈಸ್ತರನ್ನ ಕಾಣ್ತೀವಿ. ಪ್ರಿಯರೇ,
ಈ 3 ವಿಧದ ಕ್ರೈಸ್ತರನ್ನ ಬಗ್ಗೆ ನಾವು ನೋಡ್ತಾ ಬರುವಾಗ, ಮೊದಲನೇ ವರ್ಗದ ಕ್ರೈಸ್ತರಲ್ಲಿ ಇವರು ಶೋಧನೆ ಅಂತ ಬಂದಂತ ಸಮಯದಲ್ಲಿ ಆ ಶೋಧನೆಯಲ್ಲಿ ಬಿದ್ದೋಗಿ ಆ ಶೋಧನೆಯಿಂದ ಹೊರಬರಕ್ಕಾಗದೆ, ಅದ್ರ ಎದ್ದೇಳಕ್ಕಾಗದೆ, ಯಾವುದೇ ಚಿಂತೆ ಇಲ್ಲದೆ ಈ ಹಂದಿ ಕೆಸರಿನಲ್ಲಿ ಬಿದ್ದು ಒದ್ದಾಡುವ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ಈ ಶೋಧನೆಗೆ ಬಿದ್ದು ಆ ಕೆಸರಿನಲ್ಲೇ ಅದೇ ಸುಖವಾಗಿದೆ, ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಮೇಲೆ ಹೇಳುವಂತ ಪ್ರಯತ್ನವನ್ನೇ ಮಾಡದೆ ಇರುವಂತ ಒಬ್ಬ ಕ್ರೈಸ್ತರ ವಿಶ್ವಾಸಿಗಳನ್ನ ನೋಡ್ಬೋದು ಪ್ರಿಯರೇ. ನಾವು 2ನೇ ಶೋಧನೆ ನೋಡ್ತಾ ಬರುವಾಗ, 2ನೇ ವರ್ಗದ ಕ್ರೈಸ್ತರನ್ನ ನೋಡ್ತಾ ಬರುವಾಗ, ಇವರು ತಮ್ಮ ಶೋಧನೆಯನ್ನ ತಮ್ಮ ಸ್ವಂತ ಬಲದಿಂದ ನಾವು ಜಯಿಸ್ತೀವಿ, ನಮ್ಮ ಸ್ವಂತ ಶಕ್ತಿಯಿಂದ ನಾವು ಅದನ್ನ ಸೈತಾನನ ಎದುರಿಸ್ತೀವಿ, ನಾವು ಸೈತಾನಿಗಿಂತ ನಾವು ಬಹಳ ಬುದ್ಧಿವಂತರು, ಸೈತಾನಿಗಿಂತ ಬಹಳ ತಿಳ್ಕೊಂಡಿರುವಂತವ್ರು, ಸೈತಾನ ಏನ್ ಮಾಡ್ಬಿಡ್ತಾನೆ ನಮ್ಮನ್ನ ಅನ್ನುವಂತ ಭಯದಲ್ಲಿ ಅವರು ಪದೇ ಪದೇ ಬಿದ್ದು ತಮ್ಮ ಸ್ವಂತ ಬಲದಿಂದ ಪ್ರಯತ್ನ ಪಟ್ಟು ಪದೇ ಪದೇ ಬಿದ್ದು ಮೇಲೆ ಕೇಳುವಂತವರು ಮತ್ತು ಮನಸ್ಸಾಕ್ಷಿಯಿಂದ ಬಾಧೆ ಪಡುವವರು, ಆತ್ಮದಲ್ಲಿ ಬಲವಿಲ್ಲದವರಾಗಿ ತಪ್ಪಿಸಸ್ತ ಮನೋಭಾವದಿಂದ ಅವರು ಬಳಲುವಂತವರಾಗಿದ್ದಾರೆ ಪ್ರಿಯರೇ. ಅಂದ್ರೆ ತಾವು ತಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಬುದ್ಧಿವಂತಿಕೆಯಿಂದ, ಬಲದಿಂದ ಸೈತಾನನ ನಾವು ಸೋಲಿಸ್ಬಿಡ್ತೀವಿ, ಸೈತಾನನಿಂದ, ಆ ಪಾಪದಿಂದ, ಆ ಶೋಧನೆಯಿಂದ ಹೊರಗಡೆ ಬರ್ತೀವಿ ಅನ್ನುವಂತ ಪ್ರಯತ್ನವನ್ನ ಮಾಡಿ ಅವರು ಮನಸಾಕ್ಷಿಯಿಂದ ಬಿದ್ದು ಹೋಗಿ ಅವರು ತಪ್ಪಿಸಸ್ತ ಮನೋಭಾವದಿಂದ ಜೀವಿತವನ್ನ ಮಾಡೋದನ್ನ ಕಾಣ್ತೀವಿ. ನಾವು 3ನೇ ವರ್ಗದ ಒಂದು ಶೋಧನೆ ವಿಶ್ವಾಸಿಗಳನ್ನ ಕ್ರೈಸ್ತರು ನೋಡ್ತಾ ಬರುವಾಗ, ಶೋಧನೆ ವಿಷಯದಲ್ಲಿ ಅವರು ಶೋಧನೆಯನ್ನ ನಿಲ್ಲುವಂತವರು, ಪವಿತ್ರಾತ್ಮನ ಬಲದಿಂದ ಸೈತಾನನನ್ನು ಮತ್ತು ಶೋಧನೆಗಳನ್ನು ಮತ್ತು ಶೋಧಕನನ್ನ ಮತ್ತು ಪಾಪಗಳನ್ನ ಅವರು ಬಿಟ್ಟು ಹೊರಬಂದು ಅವರು ಜಯಶಾಲಿಗಳಾಗಿ ಜೀವಿತ ಮಾಡೋದನ್ನ ನಾವು ಕಾಣ್ತೀವಿ. ಈ 3 ವರ್ಗದ ಒಂದು ವಿಶ್ವಾಸಿಗಳ ಕ್ರೈಸ್ತರನ್ನ ನೋಡ್ತಾ ಬರುವಾಗ, ನಾವು ಹೆಚ್ಚಾಗಿ ನೋಡ್ತಾ ಬರುವಾಗ, ಮೊದಲನೇ ವರ್ಗದ ಕ್ರೈಸ್ತರು ಅವ್ರು ಆಲ್ರೆಡಿ ಬಿದ್ದೋಗುವಂತ ನಾವು ನೋಡ್ಬೋದು. 2ನೇ ವರ್ಗದ ನೋಡ್ತಾ ಬರುವಾಗ, ಇವತ್ತು ಎಷ್ಟೋ ವಿಶ್ವಾಸಿಗಳ ಮಧ್ಯದಲ್ಲಿ ಇದೇ ಒಂದು ಸ್ಥಿತಿಯಲ್ಲಿ ತಮ್ಮ ಸ್ವಂತ ಬಲದಿಂದ ನಾವು ಎದ್ದೇಳ್ತೀವಿ, ನಾವು ಅದನ್ನ ಸೈತಾನನ ದೂರ ಮಾಡ್ತೀವಿ, ನಾವು ಪಾಪದಿಂದ ಹೊರಗಡೆ ಬರ್ತೀವಿ, ನಮಗೆ ಸೈತಾನ ಶೋಧನೆ ನಮ್ಗೆ ಏನು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಬಿದ್ದು ಹೇಳುವಂತಾರು ಮತ್ತು ಅದೇ ಮನೋಭಾವನೆಯಿಂದ, ತಪ್ಪಿಸಸ್ತ ಮನೋಭಾವದಿಂದ ಜೀವಿಸ್ತಿರುವಂತವ್ರು ಹೆಚ್ಚು ವಿಶ್ವಾಸಿಗಳಿದ್ದಾರೆ. ಈ ಶೋಧನೆ ದಾಟಿ ಬರುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಆ ಮಾಡ್ಬೇಕಾಗುವಂತ ಸಮಯದಲ್ಲಿ ನಮ್ಮನ್ನ ನಾವು ಆ ವಿಷಯದಲ್ಲಿ ದೇವರಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ. ಶೋಧನೆ ನಾವು ಸ್ವಂತ ಬಲದಿಂದ ನಾವು ಗೆಲ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ ಸಾಧ್ಯ ಇಲ್ಲ. ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, ಅಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ನೋಡ್ತಾ ಬರುವಾಗ ಅಲ್ಲೂ ನಾವು ಒಂದು ಶೋಧನೆ ವಿಷಯದಲ್ಲಿ ನೋಡ್ತೀವಿ ಪ್ರಿಯರೇ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 13ನೇ ವಚನ, ನಮ್ಮನ್ನು ಹೇಳಪ್ಪ, ಓದಪ್ಪ. ನಮ್ಮ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಇಲ್ಲಿ ಆ ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕು ಅಂತ ವಿಷಯದಲ್ಲಿ ನೋಡ್ತಾ ಬರುವಾಗ ಇಲ್ಲಿ ಹೇಳ್ಕೊಡೋದು ನೋಡ್ತೀವಿ. ಶೋಧನೆಯೊಂದಿಗೆ ನಮ್ಗೆ ಸೇರಿಸದೆ ಕೇಳಿದ ನಮ್ಮನ್ನ ತಪ್ಪಿಸು ಅಂತ ಕೇಳ್ಕೊಳ್ಳುವಂತ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಳ್ಳೋದನ್ನ ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಸೈತಾನನಿಗೆ ಸ್ವಲ್ಪ ಸಮಯ ಅಥವಾ ಸ್ವಲ್ಪ ಸ್ಥಳ ಕೊಟ್ರೆ ಸಾಕು ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ಇರ್ಬೋದು, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಇರ್ಬೋದು, ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರ್ಬೋದು, ನಾವು ಇರುವಂತ ಸ್ವಲ್ಪ ಅವಕಾಶವನ್ನ ಕೊಟ್ರೆ ಸೈತಾನನಿಗೆ ಆತನು ಇಡೀ ಸ್ಥಳವನ್ನ ಆಕ್ರಮಿಸಿ ನಮ್ಮನ್ನೇ ಆತನು ಹೊರದಬ್ಬುವಂತ ಪರಿಸ್ಥಿತಿಯನ್ನ ನೋಡ್ತೀವಿ. ನಾವು ಈಸ್ಟ್ ಇಂಡಿಯಾ ಕಂಪ್ನಿ, ಬ್ರಿಟಿಷರು ಭಾರತಕ್ಕೆ ಬಂದಂತ ಸಮಯದಲ್ಲಿ ನೋಡುವಾಗ ಅವರು ಬಂದಂತ ಉದ್ದೇಶ ಸರಿ ಇರ್ಬೋದು, ಆದ್ರೆ ಇಲ್ಲಿ ನಾವು ಇದಕ್ಕೆ ಉದಾಹರಣೆಗೆ ತೆಗೆದುಕೊಳ್ಳೋಣ. ಅವರು ಬರೀ ವ್ಯಾಪಾರಕ್ಕೋಸ್ಕರ ಬಂದಂತವ್ರು ಹಂತವಾಗಿ ಇಡೀ ಒಂದು ದೇಶವನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಆಳ್ವಿಕೆ ಮಾಡೋದನ್ನ ಕಾಣ್ತೇವೆ. ಇಲ್ಲೂ ಸೈತಾನೂ ಸಹ ಅಷ್ಟೇ, ನಮ್ಮ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಅಥವಾ ನಮ್ಮ ಸಭಾ ಜೀವಿತದಲ್ಲಿ ನಾವು ಸ್ವಲ್ಪ ಸಮಯವನ್ನ, ಸ್ವಲ್ಪ ಅವಕಾಶವನ್ನ ಸೈತಾನಿಗೆ ಕೊಟ್ರೆ ಆತನ ಇಡೀ ಎಲ್ಲಾ ಸ್ಥಳವನ್ನ ಆತನೇ ಆಕ್ರಮಿಸಿ ಆತನು ನಮ್ಮನ್ನ ಪಾಪಕ್ಕೆ ದಬ್ಬುವಂತವನಾಗಿದ್ದಾನೆ ಪ್ರಿಯರೇ. ಒಂದು ಸಣ್ಣ ಮಾತು, ಒಂದು ಸಣ್ಣ ಬಾಯಿ ತಪ್ಪಿ ಅಥವಾ ಆಡುವಂತ ಮಾತುಗಳಿರ್ಬೋದು ಪ್ರಿಯರೇ, ಅದನ್ನೇ ದೊಡ್ಡದಾಗಿ ಮಾಡಿ ಕುಟುಂಬಗಳಲ್ಲಿ ವೈರತ್ವವನ್ನ, ಕುಟುಂಬದಲ್ಲಿ ದ್ವೇಷವನ್ನ ತಂದು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ದಾಂಪತ್ಯ ಜೀವನದಲ್ಲಿ ನೋಡ್ತಾ ಬರುವಾಗ ಈ ಸಣ್ಣ ಒಂದು ಮಾತುಗಳನ್ನ ತಂದಾಕ್ತಾರೆ ಸಾಕು. ಆ ಸಣ್ಣ ಮಾತುಗಳ ವಿಷಯಗಳಿಂದ ಇಡೀ ಫ್ಯಾಮಿಲಿಗಳೇ ಇವತ್ತು ಡೈವರ್ಸ್ಗಳಾಗಿರ್ಬೋದು, ಎಷ್ಟೋ ಸಭೆಗಳು ಒಡೆದೋಗಿರ್ಬೋದು,
ಅಥವಾ ಎಷ್ಟೋ ಕುಟುಂಬಗಳು ದೂರ ಆಗಿರ್ಬೋದು, ಎಷ್ಟೋ ತಂದೆ ತಾಯಿಗಳ ಮಧ್ಯದಲ್ಲಿ ಸಂಬಂಧಗಳು ಹಾಳಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಂಬಂಧಗಳು ಹಾಳಾಗಿರ್ಬೋದು. ಅದು ಒಂದೇ ಒಂದು ಸಣ್ಣ ಮಾತುಗಳನ್ನ ದೊಡ್ಡದಾಗಿ ಬೆಳೆಸಿ ಅವ್ರನ್ನ ಸಂಪೂರ್ಣವಾಗಿ ದೇವರಿಂದ ಅಗಲಿಸುವಂತವನು, ಸಂಪೂರ್ಣವಾಗಿ ಅವ್ರನ್ನ ಪಾಪದಲ್ಲಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ನಾವು ಎಲ್ಲಾ ವಿಷಯಗಳಲ್ಲೂ ಸಹ ದೇವರು ನಮ್ಮನ್ನ ಪಾಪದ ವಿಷಯದಲ್ಲಿ, ಕೆಟ್ಟತನ ವಿಷಯದಲ್ಲಿ ನಮ್ಮನ್ನ ಶೋಧನೆ ಮಾಡಲ್ಲ. ಒಳ್ಳೆ ವಿಷಯದಲ್ಲಿ ನಮ್ಮ ನಂಬಿಕೆಯನ್ನ ದೃಢವಾಗೋದಕ್ಕೋಸ್ಕರ, ಅಥವಾ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ, ನಮ್ಮ ನಂಬಿಕೆ ಗಟ್ಟಿಯಾಗೋದಕ್ಕೋಸ್ಕರ, ನಮ್ಮ ವಿಧೇಯತೆ ಹೆಚ್ಚಾಗೋದಕ್ಕೂ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಹೊರತು ಇನ್ಯಾವುದೇ ಉದ್ದೇಶಕ್ಕೆ ನಮ್ಮನ್ನ ಪರೀಕ್ಷೆ ಮಾಡಲ್ಲ ಪ್ರಿಯರೇ. ಇಲ್ಲಿ ನಾವು ಯಾಕೋಬನ ಪತ್ರಿಕೆ 13ನೇ ವಚನದಲ್ಲಿ, 1ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ ದೇವರು ನಮ್ಮನ್ನ ಕೆಟ್ಟ ವಿಷಯದಲ್ಲಿ ನಮ್ಮನ್ನ ಶೋಧಿಸುವುದಿಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಬರುವಾಗ ದೇವರು ಶೋಧಿಸುವ ವಿಷಯದಲ್ಲ ನೋಡ್ತಾ ಬರುವಾಗ ಮನುಷ್ಯನು ದೇವರಿಂದ ನನಗೆ ಶೋಧನೆ ಆಗುತ್ತಿದೆ ಎಂದು ನಾವ್ ಹೇಳ್ಬಾರ್ದು. ಅದು ಕೆಟ್ಟದನ ವಿಷಯದಲ್ಲಿ ಸೈತಾನನು ಶೋಧನೆ ಮಾಡುವಂತವನು ದೇವರು ಮಾಡಲ್ಲ. ಮತ್ತು ದೇವರೇನ್ ಮಾಡ್ತಾನೆ, ಹೃದಯದ ತಪಾಸಣೆ ಮಾಡ್ತಾನೆ. ಅಂದ್ರೆ ಕರ್ತನು ಎಲ್ಲಾ ವಿಷಯಗಳಲ್ಲೂ ಸಹ ಎಲ್ಲರ ಹೃದಯಗಳನ್ನ ಶೋಧಿಸ್ತಾನೆ ಮತ್ತು ಪ್ರತಿಯೊಬ್ಬರ ಆಲೋಚನೆಗಳನ್ನ ಆತನು ತಿಳಿಯುವಂತನಾಗಿದ್ದಾನೆ ಪ್ರಿಯರೇ. ಅಂದ್ರೆ ವಿಶ್ವಾಸಿಗಳನ್ನ ಗಟ್ಟಿಗೊಳಿಸೋದಕ್ಕೋಸ್ಕರ, ವಿಶ್ವಾಸಿಗಳನ್ನ ದೃಢವಾಗಿ ನಿಲ್ಲಿಸೋದಕ್ಕೋಸ್ಕರ ಆತನು ಕೆಲವು ಪರೀಕ್ಷೆಗಳನ್ನ ಆತನು ಶೋಧಿಸಿ ನಮ್ಮನ್ನ ಗಟ್ಟಿಯಾಗಿ ನಿಲ್ಲುವುದಕ್ಕೋಸ್ಕರ ಕೆಲಸವನ್ನ ಮಾಡ್ತಾನೆ. ಸೈತಾನ ಏನ್ ಮಾಡ್ತಾನೆ, ನಮ್ಮನ್ನ ಪಾಪದಲ್ಲಿ ಬೀಳಿಸೋದಕ್ಕೋಸ್ಕರ, ದೇವರಿಂದ ದೂರ ಆಗುವುದಕ್ಕೋಸ್ಕರ, ನಮ್ಮನ್ನ ಸಂಪೂರ್ಣವಾಗಿ ನಾಶ ಆಗೋದಕ್ಕೋಸ್ಕರ, ನಾವು ದೇವರ ಕೋಪಕ್ಕೆ ಗುರಿಯಾಗುವ ಉದ್ದೇಶಕ್ಕೋಸ್ಕರ ಆತನು ನಮ್ಮನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾನೆ. ದೇವರಾದ್ರೂ ನಮ್ಮನ್ನ ಗಟ್ಟಿಯಾಗಿ ದೃಢವಾಗಿ ನಿಂತುಕೊಳ್ಳೋದಕ್ಕೋಸ್ಕರ ನಮಗೆ ಶೋಧನೆಯನ್ನ ಕೊಡ್ತಾನೆ ಪ್ರಿಯರೇ. ನಾವು ಶೋಧನೆ ನೋಡ್ತಾ ಬರುವಾಗ ಶೋಧನೆಯನ್ನ ಯಾವತ್ತೂ ದೇವರು ನಾವು ತಾಳಿಕೊಳ್ಳಲು ಆಗದ ಒಂದು ಸ್ಥಿತಿಯಲ್ಲಿ ಅಥವಾ ತಾಳಿಕ್ ಆಗದೇ ಇರುವಂತ ಸ್ಥಿತಿಯಲ್ಲಿ ಕೊಡಲ್ಲ. ಅದಕ್ಕೆ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಸಹ ನಮ್ಗೆ ತಿಳಿಯಪಡಿಸ್ತಾನೆ. ಆ ದಾರಿಯನ್ನು ಸಹ ನಮ್ಮನ್ನ ಕಳಿಸ್ತಾನೆ ಪ್ರಿಯರೇ. ನಾವು ನೋಡುವಾಗ ಮೂರನೇದಾಗಿ ನಾವು ನಂಬಿಕೆಯ ಪರೀಕ್ಷೆ. ನಾವು ಪೇತ್ರನ ಬರೆದ ಪತ್ರಿಕೆ, 1ನೇ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನವನ್ನ ನಾವು ನೋಡೋಣ ಪ್ರಿಯ. ಪೇತ್ರನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಇಲ್ಲಿ ನೋಡುವಾಗ ಪ್ರಿಯರೇ, ನಮ್ಮ ನಂಬಿಕೆಯನ್ನ ದೃಢಪಡಿಸೋದಕ್ಕೋಸ್ಕರ ಬಂಗಾರವನ್ನ ಯಾವ ರೀತಿ ಅದ್ರ ಬೆಂಕಿಯಲ್ಲಿ ಆಗ್ತಾ ಒಂದು ಅಕ್ಕಸಾಲಿಗ ಕೆಲಸವನ್ನ ಮಾಡ್ತಾನೋ, ಅದು ಇನ್ನೂ ಹೆಚ್ಚು ನಾವು ಒಳಪನ್ನ ತರುತ್ತೋ, ಅದೇ ರೀತಿಯಲ್ಲಿ ನಮ್ಮನ್ನ ಸಹ ಈ ಲೋಕದಲ್ಲಿ ಜೀವಿಸುವಷ್ಟು ವಿಷಯಗಳಲ್ಲಿ, ಈ ಲೋಕದಲ್ಲಿ ಜೀವಿಸುವ ಸಮಯದಲ್ಲಿ ದೇವರು ಸೈತಾನನಿಗೆ ನಮ್ಮ ಆಹಾರವಾಗದೆ, ಸೈತಾನಿಗೆ ನಾವು ದೃಢವಾಗಿ ಕರ್ತನ ಬರುವಂತ ಸಮಯದವರೆಗೂ ನಾವು ಈ ಲೋಕದಲ್ಲಿ ಆತನ ಉಪ್ಪಾಗಿ ಬೆಳಕಾಗಿ ಇರುವುದು ಉದ್ದೇಶಕ್ಕೋಸ್ಕರ ಆತನ ನಮ್ಮನ್ನ ಹೆಚ್ಚಿನ ವಿಷಯದಲ್ಲಿ ಆತನ ನಮ್ಮನ್ನ ಪರಿಶೋಧನೆ ಮಾಡಿ ಗಟ್ಟಿಗೊಳಿಸುವಂತದ್ದು, ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವಂತ ಒಂದು ರೀತಿಯಲ್ಲಿ ಆತನ ನಮ್ಮನ್ನ ದೃಢಗೊಳಿಸ್ತಾನೆ ಪ್ರಿಯರೇ. ಆದ್ರೆ ಆ ಕಷ್ಟಗಳು ನಮ್ಮನ್ನ ಪರಿಶೀಲಿಸಿ, ನಮ್ಮನ್ನ ಶುದ್ಧಪಡಿಸಿ, ಆ ಕಷ್ಟಗಳ ಮೂಲಕ ನಮ್ಮನ್ನ ದೃಢವಾಗಿ ನಿಂತುಕೊಳ್ಳುವಂತ ಕೆಲಸವನ್ನ ಮಾಡ್ತೇವೆ ಪ್ರಿಯರೇ. ನಾವು ಈ ಒಂದು ವಿಷಯಗಳಲ್ಲಿ ನೋಡ್ತಾ ಬರುವಾಗ ಯಾವುದು ದೇವರಿಂದ ಬಂದಿದೆ, ಶೋಧನೆ ಬಂದಿದೆ, ಯಾವುದು ಸೈತಾನದಿಂದ ಬಂದಿದೆ ಎನ್ನುವುದನ್ನ ದೃಢವಾಗಿ ತಿಳಿದುಕೊಳ್ಳುವಂತದ್ರಲ್ಲೂ ಅವಶ್ಯಕವಾಗಿದೆ ಪ್ರಿಯರೇ. ಒಂದು ಸಾರಿ ಸಭೆಯಿಂದ ಹೊರಗಡೆ ಸೈತಾನ ಒಂದು ಮರದಲ್ಲಿ ಕುಳಿತುಕೊಂಡು ಅಳ್ತಾ ಇರ್ತಾನೆ ಪ್ರಿಯರೇ. ವಿಶ್ವಾಸಿ ಕೇಳ್ತಾರೆ, ಯಾಕಪ್ಪ ನೀನ್ ಅಳ್ತಾ ಇದೆಯಾ ಸೈತಾನ ನೀನು ಅಂತ. ಮನುಷ್ಯನು ತಾನು ಮಾಡುವಂತ ಎಲ್ಲಾ ತಪ್ಪುಗಳನ್ನು ಸಹ ನನ್ನನ್ನೇ ದೂರ್ತಾರೆ. ಅವ್ರು ಮಾಡುವಂತ ತಪ್ಪುಗಳನ್ನ ತಾವೇನೇ ಮಾಡಿ ಅವ್ರು ಮಾಡುವಂತ ಒಂದು ತಪ್ಪಿನಿಂದ ನನ್ನನ್ನ ಎಲ್ಲಾ ವಿಷಯಗಳಲ್ಲಿ ದೂರುವಂತವರಾಗಿದ್ದಾರೆ ಮನುಷ್ಯರು ಅನ್ನೋದನ್ನ ಹೇಳೋದನ್ನ ನಾನು ಕೇಳ್ತೇವೆ. ಇವತ್ತು ನಾವು ಸಹ ಅದೇ ಜೀವಿತವನ್ನ, ಅದೇ ಪರಿಸ್ಥಿತಿಯಲ್ಲಿ ಇದೀವಿ ಪ್ರೇರೆ. ನಮಗೆ ದೇವರಿಂದ ಬಂದಂತ ಶೋಧನೆಯನ್ನ ತಿಳಿದುಕೊಳ್ಳುವಂತ ಒಂದು ಪರಿಸ್ಥಿತಿ ನಮಗಿಲ್ಲ. ಯಾವುದು ದೇವರಿಂದ ಬಂದಿದೆ, ಯಾವುದು ಸೈತಾನದಿಂದ ಬಂದಿದೆ, ಸೈತಾನದಿಂದ ಬರುವಂತ ಶೋಧನೆ ಯಾವುದು, ದೇವರಿಂದ ಬರುವಂತ ಶೋಧನೆಗಳು ಯಾವುದು, ಯಾವುದನ್ನ ನಾವು ಆ ಶೋಧನೆಯಿಂದ ಹೊರಬರಕ್ಕೆ ನಾವು ಯಾರ ಬಳಿಗೆ ಹೋಗ್ಬೇಕು, ಆ ಶೋಧನೆ ತಪ್ಪಿಸ್ಕೊಳ್ಬೇಕಾದ್ರೆ ಮಾರ್ಗ ಯಾವುದು, ಆ ಶೋಧನೆಯಿಂದ ಹೊರಬಂದು ನಾವು ಪರಿಶುದ್ಧರಾಗಿ ಜೀವಿಸ್ಬೇಕಾದ್ರೆ ಮಾರ್ಗ ಯಾವುದು, ಒಂದು ಗೊಂದಲದಲ್ಲಿ ಇವತ್ತು ಎಷ್ಟೋ ವಿಶ್ವಾಸಿಗಳ ಜೀವಿತವನ್ನ ಮಾಡ್ತಾ ಇದ್ದಾರೆ.
ತಾವು ಮಾಡದೆ ಶ್ರೇಷ್ಠ. ನಾವು ನಮ್ಮ ಬುದ್ಧಿವಂತಿಕೆ, ನಮ್ಮ ಜ್ಞಾನದಿಂದ ನಾವು ಸೈತಾನನ ಕಾರ್ಯದಿಂದ ನಾವು ಗೆಲ್ತೀವಿ. ಈ ಸಾರಿ ನಾನು ಪಾಪ ಮಾಡಿದೆ, ಈ ಸಾರಿ ನಾನು ತಪ್ಪು ಮಾಡಿದೆ, ಈ ಸಾರಿ ಅಪರಾಧ ಮಾಡಿದೆ, ಮತ್ತೆ ನನ್ನನ್ನ ತಿದ್ಕೊಳ್ತೀನಿ. ಅದು ಸೈತಾನನ ಈ ಸಾರಿ ನಾನು ಬೆಳೆಸಿರುವಂತ ಮಾರ್ಗ ನನಗೆ ಗೊತ್ತು, ಚೆನ್ನಾಗಿ ಗೊತ್ತು, ತಿಳಿದಿದ್ದೀನಿ. ಮತ್ತೆ ಅದರಿಂದ ನಾನು ಹೊರ ಬರ್ತೀನಿ. ಅದರಿಂದ ನಾನು ಬಂದು ನಾನು ದೇವರಲ್ಲಿ ಕ್ರಮ ಪಡಿಸ್ಕೊಳ್ತೀನಿ ಅಂತ ಹೇಳುವಂತ ಎಷ್ಟೋ ವಿಶ್ವಾಸಿಗಳು ಇವತ್ತು ಪದೇ ಪದೇ ಅದೇ ಪಾಪದಲ್ಲಿ ಬಿದ್ದು 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 ಹೊರ ಬರದ ಅಂತ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಸೈತಾನನು ನಾವು ನೋಡುವಾಗ ಸಣ್ಣ ಕಷ್ಟಗಳಿರ್ಬೋದು ಪ್ರಿಯರೇ, ಕುಟುಂಬದಲ್ಲಿ ಅಥವಾ ವೈಯಕ್ತಿಕ ಜೀವಿತದಲ್ಲಿ ಯಾವುದೋ ಒಂದು ಸಣ್ಣ ವಿಷಯಗಳನ್ನ ತಂದು ಇಡೀ ಕುಟುಂಬವನ್ನು ವಿಭಾಗ ಮಾಡುವಂತ ಪರಿಸ್ಥಿತಿಯನ್ನ ಮಾಡ್ತಾನೆ. ಸೈತಾನಿಗೆ ಒಂದು ಸಣ್ಣ ಅವಕಾಶಗಳು ಕೊಟ್ರೆ ಸಾಕು, ಅದು ಸ್ನೇಹಿತರ ಮುಖಾಂತರ ಇರ್ಬೋದು, ಕುಟುಂಬದ ಮುಖಾಂತರ ಇರ್ಬೋದು, ಸಭಾ ಮೂಲಕ ಇರ್ಬೋದು, ವೈಯಕ್ತಿಕ ಜೀವಿತದಲ್ಲಿರ್ಬೋದು, ಕೆಲಸ ಮಾಡುವಂತ ಸ್ಥಳಗಳಿರ್ಬೋದು, ಅಥವಾ ನಾವು ಇರುವಂತ ವಾಸ ಮಾಡುವ ಸ್ಥಳಗಳಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ಆತನು ನಮ್ಮನ್ನ ಶೋಧನೆಯಲ್ಲಿ ಬೀಳಿಸಿ ಆತನು ದೇವರಿಂದ ದೂರ ಆಗುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂದ್ರೆ ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತೇನೋ ಒಂದು ಬಾಯಿ ತಪ್ಪಿ ಹೆಂಡತಿ ಗಂಡನಿಗೋಸ್ಕರ, ಗಂಡ ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಅಥವಾ ಯಾರೋ ಅಣ್ಣ ಸಂಬಂಧಿಕರು ಮಾತನಾಡುವ ಮಾತುಗಳು, ಆ ಸಣ್ಣ ಮಾತುಗಳು ಏನು ತಪ್ಪಿರಲ್ಲ, ಅದನ್ನೇ ಆತನು ಅವರ ಮನಸ್ಸಲ್ಲಿ ಕೆಟ್ಟದಾಗಿ ಭಾವನೆಯನ್ನ ಬಿತ್ತಿ ಅಥವಾ ಆಲೋಚನೆಯನ್ನ ಅವ್ರು ತಿಳಿದುಕೊಳ್ಳುವಂತ ರೀತಿಗಳನ್ನ ಬೇರೆ ರೀತಿಯಲ್ಲಿ ತಂದಾಕಿ ಇಡೀ ಒಂದು ಕುಟುಂಬವನ್ನ ಕೊಲಾಪ್ಸ್ ಮಾಡುವಂತ, ಇಡೀ ಒಂದು ಜೀವಿತವನ್ನ ಅವ್ರ ಕೆಲಸ ಜೀವಿತ ಇರ್ಬೋದು, ಅವ್ರ ಕುಟುಂಬ ಜೀವಿತ ಇರ್ಬೋದು, ಅಣ್ಣ ಸಂಬಂಧಿಕರು ಇರ್ಬೋದು, ಎಲ್ಲವನ್ನ ಆತನ ಬೀಳಿಸುವಂತ ಕೆಲಸವನ್ನ ಮಾಡುವಂತನಾಗಿದೆ. ನಾವು ಯಾವ ಶೋಧನೆ ಯಾರಿಂದ ಬಂದಿದೆ ಎಂಬುದನ್ನ ಗ್ರಹಿಕೆಯನ್ನ ತಂದುಕೊಳ್ಬೇಕಾಗಿದೆ ಪ್ರಿಯರು. ಇವತ್ತು ನಾವು ನೋಡ್ತಾ ಬರುವಾಗ ಯೋಹಾನ ಪತ್ರಿಕೆ, ಮೊದಲನೇ ಪತ್ರಿಕೆ ನೋಡುವಾಗ 2ನೇ ಅಧ್ಯಾಯ 15 ಮತ್ತು 18ನೇ ವಚನ ನೋಡುವಾಗ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳೆ ಡಂಬದಲ್ಲಿ ಬಿದ್ದು ಹೋಗ್ತಾ ಇದೀವಿ ಪ್ರಿಯರೇ. ಈ 3 ವಿಷಯಗಳಲ್ಲೇ ಸೈತಾನ ನಮ್ಮನ್ನ ಶೋಧನೆ ಮಾಡ್ತಿರುವಂತದ್ದು ಪ್ರಿಯರೇ. ಒಂದು ಕಣ್ಣಿನ ಆಸೆ ಇರ್ಬೋದು, ಕಣ್ಣಿನ ನೋಟಗಳ ಮುಖಾಂತರ ಇರ್ಬೋದು, ಕಣ್ಣಿನ ಮುಖಾಂತರ, ಭಾವನೆಗಳ ಮುಖಾಂತರ, ನಮ್ಮ ಶರೀರದ ಆಸೆಗಳ ಮುಖಾಂತರ ಬದುಕು ಬೆಳ್ಳಿನ ಡಂಬದ ವಿಷಯದಲ್ಲಿ ನಮ್ಮ ಬಿದ್ದು ಹೋಗುವಂತನಾಗಿದೆ ಪ್ರಿಯ. ಇವತ್ತು ನಾವು ನೋಡ್ಬೋದು, ನಾವು ಈ ಲೋಕದಲ್ಲಿ ಮನುಷ್ಯನಿಗೆ ಊಟದಲ್ಲಿ ತೃಪ್ತಿ ಪಡಿಸಬಹುದು ಹೊರತು ಆತನ ಹಣ, ಆಸ್ತಿ, ಐಶ್ವರ್ಯದಲ್ಲಿ ಯಾವುದೇ ಕಾರಣಕ್ಕೂ ತೃಪ್ತಿ ಪಡಿಸಕ್ಕಾಗಲ್ಲ ಪ್ರಿಯ. ಮನುಷ್ಯನಿಗೆ 1 ಕೋಟಿ ದುಡ್ಡಿದ್ರೆ ಇನ್ನೂ 5 ಕೋಟಿ ದುಡ್ಡು ಬೇಕು ಅಂತ ಆಸೆ ಪಡ್ತಾನೆ. ಇನ್ನೂ ಬೇಕು, ಇನ್ನೂ 5 ಕೋಟಿ ಬಂದ್ರೆ 10 ಕೋಟಿ ಬೇಕು ಅಂತ ಆಸೆ ಪಡ್ತಾನೆ. ಒಂದು ಮನೆ ಕಟ್ಟಿದ್ರೆ ಇನ್ನೊಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ. ಆದ್ರೆ ಶೋಧನೆಗಳು ವಿಷಯದಲ್ಲಿ ಪ್ರಿಯರೇ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕಾಗ್ತದೆ. ಶೋಧನೆಯ ಮಾರ್ಗಗಳು ಯಾವ ರೀತಿ ದೇವ್ರು ನಮ್ಮನ್ನ ಯಾವ್ದ್ರಲ್ಲಿ ನಮ್ಮ ಗಟ್ಟಿಗೊಳಿಸ್ತಾನೆ, ಸೈತಾನ ಯಾವ ರೀತಿ ನಮ್ಮನ್ನ ಬೀಳಿಸ್ತಾನೆ, ಇದನ್ನ ನಾವ್ ಎಚ್ಚರಿಕೆಯಿಂದ ಪ್ರತಿನಿತ್ಯನೂ ಸಹ ಸೈತಾನ ನಮ್ಮನ್ನ ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಸಹ ಆತನು ನಮ್ಮನ್ನ ಕಾಯ್ತಾನೆ ಇರ್ತಾನೆ ಪ್ರಿಯರೇ, ಶೋಧನೆಯಲ್ಲಿ ಬಿಡಿಸೋದಕ್ಕೋಸ್ಕರ. ಆ ಶೋಧನೆಯ ಸ್ಥಿತಿಯಲ್ಲಿ ನಾವು ಯಾವ ಕಡೆ ನಾವು ದೇವ್ರ ಕಡೆಗೆ ಹೋಗ್ಬೇಕು ಅನ್ನೋದನ್ನ ನಾವು ನೋಡ್ತಾ ಬರುವಾಗ, 3ನೇ ಭಾಗದಲ್ಲಿ ನೋಡುವಾಗ, ನಾವು ದೇವರ ಪವಿತ್ರಾತ್ಮನ ಬಲದಿಂದ, ದೇವರ ವಾಕ್ಯದ ಮುಖಾಂತರ ನಾವು ಸೈತಾನನ ಶೋಧನೆಗಳನ್ನ ಎದುರಿಸ್ಬೇಕು ಪ್ರಿಯರೇ. ನಾವು ಶೋಧನೆನ ಎದುರಿಸ್ಲಿಲ್ಲ ಅಂತಂದ್ರೆ ಆ ಶೋಧನೆಯಲ್ಲಿ ನಮ್ಮನ್ನ ಬೀಳಿಸಿ ಮತ್ತೆ ನಾವು ಹಿಂದಿರುಗಿ ಬಾರದೆತ್ತಲ್ಲಿ ನಮ್ಮನ್ನ ಆತನು ಪಾಪದಲ್ಲಿ ಬೀಳಿಸುವಂತನಾಗಿದ್ದಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶೋಧನೆಯ ವಿಷಯವನ್ನು ನಾವು ನೋಡ್ತಾ ಬರೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಿಂದ ನಾವು ಕಲಿತಾ ಬರೋಣ ಪ್ರಿಯ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯರು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಎಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು,
ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೇ ಅಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಥ್ಯಾಂಕ್ ಯು ಗಣಪ. ಇಲ್ಲಿ ನಾವು 3 ವಿಷಯಗಳಲ್ಲಿ ನಾವು ಶೋಧನೆಯನ್ನು ನೋಡ್ತೀವಿ ಪ್ರಿಯರೇ. ಇಲ್ಲಿ ಆತನಿಗೆ ಹಸಿವು ಆಯ್ತು ಅನ್ನೋದು ನಾವು 2ನೇ ಅಧ್ಯಾಯದಲ್ಲಿ ನೋಡುವಾಗ, 4ನೇ ಅಧ್ಯಾಯದ 2ನೇ ವಚನದ ಕೊನೆ ಭಾಗದಲ್ಲಿ ನೋಡುವಾಗ, ಆತ 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವು ಆಯಿತು. ಇಲ್ಲಿ ಸೈತಾನನು ಅಡವಿಯಲ್ಲಿದ್ದಾಗ ಆತನು ಶೋಧನೆ ಮಾಡಕ್ ಹೋಗ್ಲಿಲ್ಲ. ಆ 40 ದಿನ ಉಪವಾಸವಿದ್ದ ನಂತರ ಆತನು ಶೋಧನೆ ಮಾಡುವುದಕ್ಕೆ ಬರುವಂತದ್ದು ಪರಿಸ್ಥಿತಿ ನಾವಿದೆ ಪ್ರಿಯರೇ. ನಾವೇನಾದ್ರೂ 40 ದಿವಸಗಳೇನಾದ್ರು ಉಪವಾಸವಿದ್ದು ನಮಗೇನಾದ್ರೂ ಶೋಧನೆಗಳು ಈ ರೀತಿ ಬಂದಿದ್ರೆ, ನಾವು ಆಹಾರಕ್ಕೋಸ್ಕರ, ಹೊಟ್ಟೆ ಹಸಿವಿಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತಾ ಇದ್ವು. ಇಲ್ಲಿ 40 ದಿನ ಹಗಲಿರುಳು ಉಪವಾಸ ಇದ್ದ ನಂತರ ಹಸಿವಾಯಿತು. ಆತನಿಗೆ ಹಸುವಾದಂತ ಸಂದರ್ಭದಲ್ಲಿ ಇಲ್ಲಿ ಈ ಹಸುವಾದಾಗ ನೋಡ್ಬೋದು ನಾವು ಕೆಲವು ನಮ್ಮ ಕುಟುಂಬದಲ್ಲಿ ಕೆಲವು ಮಕ್ಕಳುಗಳು ಅಥವಾ ನಾವೇ ಬೆಳೆದಂತ ಸ್ಥಿತಿಯಲ್ಲಿ ನೋಡುವಾಗ, ಹಸುವಾದಂತ ಸಮಯದಲ್ಲಿ ಮನೇಲಿ ಅನ್ನ ಇಲ್ಲ ಅಂದ್ರೆ ಅಥವಾ ಅಮ್ಮ ಮಾಡಿಲ್ಲ ಅಂತಂದ್ರೆ ನಾವೆಷ್ಟು ಕೋಪದ ಹೊರಗಡೆಯಿಂದ ಬಂದು ಸಾಕಾದಾಗ, ಸುಸ್ತಾದಾಗ ನಾವೆಷ್ಟು ಕೋಪದಿಂದ ಅವ್ರ ಜೊತೆಲಿ ಜಗಳ ಆಡ್ತೀವಿ. ನಾನು ಊಟ ಐತೆ ಅಂತ ಮನೆಗೆ ಬಂದು ನೀವು ಉಣ್ಣ ಮಾಡಿಲ್ಲ, ನಾನು ಅಲ್ಲಿಂದ ಬಂದೆ ಸುಸ್ತಾಗಿ ಬಂದಿನಿ, ಊಟ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಜಗಳ ಆಡೋದನ್ನ ನೋಡ್ತೀವಿ. ಇಲ್ಲಿ ಸೈತಾನನು ಸಹ ದೇವರಿಗೆ ಹಸುವಾಗಿದೆ, ಹಸುವಾಗಿರುವಂತ ಸಂದರ್ಭದಲ್ಲಿ ಆತನ ನಿಸಕ್ತಿ ಆಗಿರ್ತಾನೆ, ಆತನಿಗೆ ಬಲ ಇರಲ್ಲ, ಶಕ್ತಿ ಇರಲ್ಲ. ಆ ಒಂದು ಸಂದರ್ಭವನ್ನೇ, ಸಮಯವನ್ನ ಬಳಸ್ಕೊಂಡು ಇಲ್ಲಿ ಆತನು, ನೀನು ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಮಾಡು. ಇಲ್ಲಿ ನಾವು 3 ವಿಧದ ಶೋಧನೆಗಳು ನೋಡ್ತೀವಿ ಪ್ರಿಯರೇ. ಒಂದು ಕಣ್ಣಿನಾಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ಈ 3 ವಿಷಯಗಳಲ್ಲೂ ಸಹ ಅಲ್ಲಿ ಶೋಧನೆ ಆಗ್ತಾ ಇದ್ದಾರೆ ಪ್ರಿಯರೇ. ಇವತ್ತು ಸಹ ಸೈತಾನ ನಮ್ಮನ್ನ ಈ ಶರೀರದ ಆಸೆ ಮತ್ತು ಕಣ್ಣಿನಾಸೆ, ಬದುಕು ಬಾಳಿನ ಈ 3 ವಿಷಯಗಳಲ್ಲೇ ಸಹ ನಮ್ಮನ್ನ ಶೋಧನೆ ಮಾಡುವಂಥದ್ದು, ಈ 3 ವಿಷಯಗಳಲ್ಲೇ ನಮ್ಮನ್ನ ಬೀಳಿಸುವಂಥದ್ದು, 3 ವಿಷಯದಲ್ಲೇ ಬಿದ್ದು ಹೋಗುವಂತವ್ರು ಇದ್ದಾರೆ ಪ್ರಿಯರೇ. ಇಲ್ಲಿ ದೇವರಿಗೂ ಸಹ ಒಂದು ಶೋಧನೆ ಅಂತಂದಿದ್ದಾನೆ. ಇಲ್ಲಿ ನೀನು ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಮಾಡು, ಕಲ್ಲುಗಳನ್ನ ರೊಟ್ಟಿಯಾಗುವಂತ ಮಾಡು, ನೀನು ದೇವರ ಮಗನಾಗಿದ್ದರೆ. ಇಲ್ಲಿ ಪದವನ್ನ ಬಹಳ ಗಂಭೀರವಾಗಿ ಗಳಿಸ್ಬೇಕು ಪ್ರಿಯರೇ. ನಾವು ನೋಡುವಾಗ 3ನೇ ವಚನದಲ್ಲಿ ನೋಡುವಾಗ, ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು. ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು, ನೀನು ದೇವರ ಮಗನಾಗಿದ್ದರೆ. ಇಲ್ಲಿ ಪರೀಕ್ಷೆ ನೋಡಿ ಯಾವ ರೀತಿ ಪ್ರಶ್ನೆಗಳನ್ನ ದೇವ್ರಕ್ಕೆ ಶೋಧನೆ ಮಾಡ್ತಾ ಇದ್ದೀನಿ ಅಂದ್ರೆ, ನೀನು ದೇವರ ಮಗನಾಗಿದ್ದರೆ. ನಾವು ಹಳ್ಳಿಗಳಲ್ಲಿ ಕೆಲವು ಸಾರಿ ಜಗಳ ಆದಾಗ ಹಳ್ಳಿಗಳಲ್ಲಿ ಹೇಳ್ತಾರೆ, ನಿಮ್ಮ ಅಪ್ಪನ ಮಗನಾಗಿದ್ರೆ. ಇನ್ನೂ ಕೆಟ್ಟದಾಗಿ ಕೆಲವು ಪದಗಳನ್ನ ಬಳಸ್ತಾರೆ, ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ. ಈ ರೀತಿಯಲ್ಲಿ ಇಲ್ಲಿ ಸಹಿತ ನೀನ್ ದೇವರ ಮಗನಾಗಿದ್ರೆ, ನೀನು ಕಲ್ಲುಗಳ ರೊಟ್ಟಿಯಾಗಿ ಅಂತ ನೇರವಾಗಿ ಕೇಳಿಲ್ಲ ಒಂದು ಪ್ರಶ್ನೆನ. ನೀನ್ ದೇವರ ಮಗನಾಗಿದ್ರೆ ಅಂದ್ರೆ ನೀನ್ ದೇವರ ಮಗ ಅನ್ನುವಂತ ಮಗನ ಅಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳುವಂತ ಒಂದು ಪರಿಸ್ಥಿತಿ. ಇವತ್ತು ನಾವೇನೋ ಜಗಳ ಆಡುವಂತ ಸಮಯದಲ್ಲಿ ನಾವು ಯಾವ ಪ್ರಶ್ನೆ ಏನಾದ್ರು ಹಿಂಗ್ ಕೇಳಿದ್ರೆ, ನೀನ್ ದೇವ್ರ ಮಗನಾಗಿದ್ರೆ, ನಿಮ್ಮ ಅಪ್ಪನ ಮಗನಾಗಿದ್ರೆ, ಇಂಥವ್ರ ಮಗನಾಗಿದ್ರೆ ಮಾಡು ನೋಡೋಣ, ಹೊಡಿ ನೋಡೋಣ ಅಂತ ಜಗಳ ಆಡುವಂತ ಸಮಯಗಳಲ್ಲಿ ಬಳಸೋದನ್ನ ಕಾಣ್ತೀವಿ. ನಾವೇನ್ ಹೇಳ್ತೀವಿ, ಆಗ ನಮ್ಮ ತಂದೆ ಬಗ್ಗೆ ಅಥವಾ ನಮ್ಮ ಕುಟುಂಬದ ಬಗ್ಗೆ, ದೇವ್ರ ಬಗ್ಗೆ, ನಮ್ಮ ಅಪ್ಪನ ಬಗ್ಗೆ ನಾನು ಮಾತಾಡ್ತಾ ತಕ್ಷಣ ನಮಗೆ ಎಲ್ಲರಿಗೂ ಕೋಪ ಬರುತ್ತೆ. ಅಥವಾ ಅದನ್ನ ಆ ಒಂದು ಸಂದರ್ಭದಲ್ಲಿ ಅದನ್ನ ಮಾಡ್ಬಿಡ್ತೀವಿ, ಅಥವಾ ಅವ್ನು ಹೇಳದ ಸರಿಯಾ ತಪ್ಪು ಅಂತ ನಾವು ಗಮನಿಸಲ್ಲ, ಅಥವಾ ನಾವು ಇದ್ ಮಾಡಲ್ಲ. ಆ ಒಂದು ವಿಷಯದಲ್ಲೇ ನಾವು ಮುಂದುವರ್ತೀವಿ. ಇಲ್ಲಿ ದೇವರು ಆತನಿಗೆ ಹಸುವಾಗಿದೆ, ಆತನಿಗೆ ಆಹಾರ ಬೇಕು, ಆತನಿಗೆ ವಿಶ್ರಾಂತಿ ಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ಇರುವಂತ ಸಮಯದಲ್ಲಿ ಸೈತಾನು, ನೀನ್ ದೇವರ ಮಗನಾಗಿದ್ರೆ ಕಲ್ಲುಗಳನ್ನ ರೊಟ್ಟಿ ಆಗುವಂತೆ ಮಾಡು. ಈ ರೊಟ್ಟಿ ಎನ್ನುವಂಥದ್ದು ನಮ್ಮ ಶರೀರದ ಆಸೆಗಳನ್ನ ಪೂರೈಸುವಂಥದ್ದು, ನಮ್ಮ ಶರೀರನ ಬೇಕಂತ ಆಹಾರ ಆಗಿದೆ ಪ್ರಿಯ. ಇಲ್ಲಿ ಕಲ್ಲುಗಳನ್ನ ರೊಟ್ಟಿ ಆಗುವಂತೆ ಮಾಡು. ಇಲ್ಲಿ ನಾವು ಧರ್ಮೋಪದೇಶ ಕಂಡ 8ನೇ 6ನೇ ಅಧ್ಯಾಯದ ನೋಡುವಾಗ 12ನೇ ವಚನದಲ್ಲಿ ನೋಡ್ತೀವಿ,
ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 3ನೇ ವಚನ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಥ್ಯಾಂಕ್ ಯು. ಇಲ್ಲಿ ನಾವು ನೋಡುವಾಗ ಮನುಷ್ಯನ ರೊಟ್ಟಿ ತಿಂದ್ರೆ ಮಾತ್ರದಿಂದ ಬದುಕುವುದಿಲ್ಲ. ಇವತ್ತು ನಾವು ನೋಡ್ತೀವಿ ಎಷ್ಟೋ ಕೂಟಗಳಲ್ಲಿ ಬಂದಾಗ ವಿಶ್ವಾಸಿಗಳಲ್ಲಿ ಮೊನ್ನೆ ಯಾವುದೋ ಒಂದು ವಿಷಯದಲ್ಲಿ ಕೂಟದ ವಿಷಯದಲ್ಲಿ ಮಾತಾಡ್ತಾ ಬರುವಾಗ, ನೀವು ಕೂಟ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ನೀವು ಕಡ್ಡಾಯವಾಗಿ ಮಟನ್ ಬಿರಿಯಾನಿನೇ ಮಾಡ್ಬೇಕು. ಯಾವುದೇ ಒಂದು ಕ್ರೈಸ್ತರ ಒಂದು ಕೂಟಗಳು ನೋಡ್ತಾ ಬರುವಾಗ ಅಲ್ಲಿ ನಾನ್ ವೆಜ್ ಇರ್ಲೇಬೇಕು. ಇವತ್ತು ಸಹ ನಾವು ಎಷ್ಟೋ ಕಡೆ ಆಹಾರಕ್ಕೋಸ್ಕರ ಗಲಾಟೆಗಳಾಗುವುದನ್ನ ನೋಡ್ತೇವೆ, ಒಡೆದಾಟಗಳಾಗುವುದನ್ನ ನೋಡ್ತೇವೆ. ಮನೆಯಲ್ಲಿ ಆಹಾರ ಬಡಿಸುವಂತ ವಿಷಯದಲ್ಲಿ ಕುಟುಂಬಗಳಲ್ಲಿ, ದೊಡ್ಡ ಕುಟುಂಬಗಳಿದ್ದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹ ಜಗಳ ಆಗೋದನ್ನ ನೋಡ್ತೇವೆ. ಇವತ್ತು ಯಾವುದೋ ಒಂದು ಮದುವೆಗಳ, ಕ್ರೈಸ್ತರ ಮದುವೆಗಳಲ್ಲಿ ಸಹ ಎಲ್ಲವನ್ನ ಚೆನ್ನಾಗಿ ಮಾಡಿ ಒಂದೇ ಒಂದು ಐಟಮ್ ಹೆಚ್ಚು ಕಮ್ಮಿ ಮಾಡಿದ್ರು ಅವರೆಲ್ಲಾ ಐಟಮ್ ಚೆನ್ನಾಗಿರೋದು ಬಿಟ್ಬಿಡ್ತಾರೆ, ಆ ಒಂದು ಐಟಮ್ ಬಗ್ಗೆನೆ ಮಾತಾಡ್ತಾರೆ. ಇವತ್ತು ಶರೀರಕ್ಕೆ ಬೇಕಾಗಿರುವಂತದ್ದು ಆಹಾರ. ಈ ಆಹಾರಕ್ಕೋಸ್ಕರ ಇವತ್ತು ಏನೆಲ್ಲಾ ಒಂದು ಪರಿಸ್ಥಿತಿಗಳಲ್ಲಿ ಸಹ ಜನ ಒಡೆದಾಡುವಂಥದ್ದು, ಆಹಾರಕ್ಕೋಸ್ಕರ ನಾವು ಸಮಸ್ಯೆಗಳನ್ನ, ಜಗಳಗಳನ್ನು ಮಾಡೋದನ್ನ ನಾವು ಕಾಣ್ತೇವೆ ಪ್ರಿಯರೇ. ಇಲ್ಲಿ ದೇವರಿಗೆ ಪ್ರಶ್ನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಮಾಡು. ಯಾಕೆ? ಇಲ್ಲಿ ದೇವರ ಕರ್ತನಾದ ಯೇಸು ಕ್ರಿಸ್ತನಿಗೆ ಹಸಿವಾಗಿದೆ, ನೀನು ಈ ಕಲ್ಲುಗಳಿಗೆ ನೀನು ಅಪ್ಪಣೆ ಕೊಡಪ್ಪ, ರೊಟ್ಟಿಯಾಗುವಂತ ಮಾಡು, ನೀನ್ ದೇವ್ರ ಮಗನಾಗಿದ್ರೆ. ಇಂಥ ಶೋಧನೆಗಳಲ್ಲಿ ಇಲ್ಲಿ ಯೇಸು ಕ್ರಿಸ್ತನ ಹೇಳುವಂಥದ್ದು, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊಳುವಂತ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಪ್ರಿಯರೇ. ಇವತ್ತು ನಾವು ನಮ್ಮ ದೇಹಕ್ಕೆ, ಈ ಒಂದು ದೇಹಕ್ಕೆ ನಶಿಸಿ ಹೋಗುವಂತ, ನಾಶವಾಗುವಂತ, ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತ ಈ ಒಂದು ದೇಹಕ್ಕೋಸ್ಕರ, ದೈಹಿಕ ಬಲ ಹೊಂದುವುದಕ್ಕೋಸ್ಕರ ನಾವು ಆಹಾರವನ್ನ ಸೇವನೆ ಮಾಡ್ತಾ ಇದೀವಿ ಹೊರತು, ನಾವು ಆತ್ಮಿಕವಾಗಿ ಜೀವಿಸ್ಬೇಕಾದ್ರೆ, ಆತ್ಮಿಕವಾಗಿ ನಾವು ಬದುಕಬೇಕಾದ್ರೆ, ಆತ್ಮಿಕವಾಗಿ ಈ ಲೋಕದಲ್ಲಿ ನಾವು ಕರ್ತನ ಬರೋಣದವರೆಗೂ ನಾವು ಜೀವಿಸ್ಬೇಕಾದ್ರೆ ನಮಗೆ ಆತ್ಮಿಕ ಆಹಾರ ಬಹಳ ಮುಖ್ಯ ಪ್ರಿಯರೇ. ಇವತ್ತು ನಾವು ಶಾರೀರಿಕ ಆಹಾರಕ್ಕೋಸ್ಕರ ಪ್ರಯತ್ನ ಪಡ್ತೀವಿ, ಶಾರೀರಿಕ ಆಹಾರಕ್ಕೋಸ್ಕರ ಜಗಳ ಆಡ್ತೀವಿ, ಶಾರೀರಿಕ ಒಂದು ವಿಷಯಗಳಲ್ಲಿ ನಾವು ಬಿದ್ದು ಹೋಗ್ತಾ ಇದ್ದೀವಿ. ಆದ್ರೆ ಆತ್ಮಿಕ ಆಹಾರದ ಬಗ್ಗೆ ನಾವು ಯಾವತ್ತೂ ಚಿಂತೆ ಮಾಡ್ತಾ ಇಲ್ಲ ಪ್ರಿಯರೇ. ಇವತ್ತು ದೈಹಿಕ ಆಹಾರಕ್ಕಿಂತ ಬೆಳಿಗ್ಗೆ ರಾತ್ರಿ ತಿನ್ನುವಂತ ಆಹಾರ ಬೆಳಿಗ್ಗೆ ಹೊಟ್ಟೆ ಹಸಿವಾಗುತ್ತೆ ಪ್ರಿಯರೇ. ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನ ಹೊಟ್ಟೆ ಹಸುವಾಗುತ್ತೆ, ಮಧ್ಯಾಹ್ನ ತಿಂದ್ರೆ ರಾತ್ರಿ ಹಸುವಾಗುತ್ತೆ ಪ್ರಿಯರೇ. ಅದು ನಿರಂತರವಾಗಿ ದೇಹಕ್ಕೆ ಪ್ರತಿನಿತ್ಯ ಬೇಕಾಗಿರುವಂತದ್ದು ಪ್ರಿಯರೇ. ಆದ್ರೆ ನಮ್ಮನ್ನ ಶಾಶ್ವತವಾಗಿ ಅಗ್ನಿಗಂಧಗಳ ಕೆರೆಯಿಂದ, ನಮ್ಮ ರಕ್ಷಣೆ ಮಾರ್ಗದಿಂದ ನಿತ್ಯ ಜೀವದೆಡೆಗೆ ನಾವು ನಡೆಸ್ಬೇಕಾದ್ರೆ ನಮಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ನಮಗೆ ಈ ಒಂದು ಆತ್ಮಿಕ ಆಹಾರ ಪ್ರಿಯರೇ. ಈ ದೇವರ ವಾಕ್ಯ ಪ್ರಿಯರೇ. ದೇವರ ವಾಕ್ಯದ ಆಹಾರದಲ್ಲಿ ನಾವು ಜೀವಿಸ್ಬೇಕಾಗಿದೆ ಪ್ರಿಯರೇ. ಈ ಶಾರೀರಿಕ ಆಹಾರವು ಅದು ಜೀರ್ಣ ಆಗ್ತಾ ಇರುತ್ತೆ, ಹಸುವಾಗ್ತಾ ಇರುತ್ತೆ, ನಾವು ಊಟ ಮಾಡ್ತಾನೆ ಇರ್ತೀವಿ ಪ್ರಿಯರೇ. ಆತ್ಮಿಕ ಆಹಾರ ದಾಹ ಈ ಲೋಕದಲ್ಲಿ ನಾವು ದೇವರು ಬರುವವರೆಗೂ ಸಹ ನಮ್ಗೆ ಆತ್ಮಿಕ ಆಹಾರದ ಆ ಒಂದು ಆಹಾರಕ್ಕೋಸ್ಕರ ನಾವು ಬಯಸುವಂತವ್ರು, ಪ್ರಯತ್ನಿಸುವವರು, ಆಹಾರಕ್ಕೋಸ್ಕರ ದುಡಿಯುವಂತವ್ರು, ಆಹಾರವನ್ನ ನಾವು ಬಹಳ ಪ್ರಾಮುಖ್ಯವಾಗಿ ನಾವು ನಮ್ಮ ಜೀವಿತಕ್ಕೋಸ್ಕರ ನಾವು ಇಟ್ಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಈ ಲೋಕದಲ್ಲಿ ನಾವು ಜಗಳಾಡುವಂತ ಸಣ್ಣ ಪುಟ್ಟ ಆಹಾರಗಳಿಗೋಸ್ಕರ ನಾವು ಜಗಳಾಡ್ತೀವಿ ಪ್ರಿಯರೇ. ಇಲ್ಲಿ ಸೈತಾನನ ಶೋಧನೆ ವಿಷಯದಲ್ಲಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಮಾಡು, ಈ ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಮಾಡುವಂತ ನಾವು ನೋಡುತ್ತಾ ಪ್ರಿಯರೇ. ಇವತ್ತು ಈ ಶೋಧನೆಗಳು ನಮ್ಮನ್ನ ಎಲ್ಲಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ? ಇದು ದೇವರಿಂದ ಬಂದಂತ ಶೋಧನೆಗಳ, ದೇವರಿಂದ ಬಂದಂತ ಸೈತಾನಿಂದ ಬಂದ ಶೋಧನೆಗಳ? ಹೆಚ್ಚಾಗಿ ದೇವರ ಶೋಧನೆಗಳು ಮಾಡೋಕ್ಕಿಂತ ಹೆಚ್ಚಾಗಿ ಸೈತಾನನ ಶೋಧನೆಗಳು ಹೆಚ್ಚಾಗಿದೆ ಪ್ರಿಯರೇ. ದೇವ್ರ ವಾಕ್ಯವನ್ನ ಕೇಳಿದ ತಕ್ಷಣ ಅವ್ರ ರಕ್ಷಣೆ ಮಾರ್ಗಕ್ಕೆ ಬಂದ್ಬಿಡ್ತಾರೆ ಅನ್ನುವಂತ ಸಮಯದಲ್ಲಿ ಅವ್ರನ್ನ ಅಡ್ಡಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಹೊಸದಾಗಿ ಬರುವಂತವ್ರನ್ನ ಅವ್ರ ಕುಟುಂಬಗಳಲ್ಲಿ ಕುಟುಂಬ ಸಮಸ್ಯೆಗಳನ್ನ, ಅವ್ರ ಅಕ್ಕಪಕ್ಕ ಸಂಬಂಧಿಕರನ್ನ, ಧರ್ಮದ ಸಮಸ್ಯೆಗಳನ್ನ, ಅವರ ದೇವರ ಸಮಸ್ಯೆಗಳನ್ನ, ಅವ್ರ ಕುಟುಂಬದಲ್ಲಿ ಕುಟುಂಬಸ್ಥರ ಸಮಸ್ಯೆಗಳನ್ನ ತಂದಾಕಿ ಅವ್ರು ಬರದೇ ರೀತಿಯಲ್ಲಿ ತಡೆಯುವಂತ ನೋಡ್ತೀವಿ ಪ್ರಿಯರೇ. ಇವತ್ತು ವಿಶ್ವಾಸಿಗಳ ಕುಟುಂಬದಲ್ಲೂ ಸಹ
ಗಂಡನ ಹೆಂಡತಿಯರ ಮಧ್ಯದಲ್ಲಿ ಆತನು ಶೋಧನೆಗಳನ್ನ ತಂದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಂಬಂಧಗಳನ್ನ ಹಾಳು ಮಾಡಿ, ಕುಟುಂಬಗಳನ್ನ ಹಾಳು ಮಾಡಿ, ಇಡೀ ಸಂಸಾರಗಳನ್ನ ಹಾಳು ಮಾಡಿ ಇವತ್ತು ಬೇರೆ ಬೇರೆ ಆಗುವಂತ ಪರಿಸ್ಥಿತಿಯಲ್ಲಿ ಆತನು ಶೋಧನೆ ಮಾಡ್ತಾನೆ ಪ್ರಿಯರೇ. ಆತನ ಸಣ್ಣ ಮಾತು ಸಾಕು ಪ್ರಿಯರೇ, ಒಂದೇ ಒಂದು ಸಣ್ಣ ಮಾತು ನಾಡಿದ್ರೆ ಸಾಕು, ಆ ಮಾತನ್ನೇ ಆತನು ದೊಡ್ಡದಾಗಿ ಮಾಡಿ ಇಡೀ ಒಂದು ಕುಟುಂಬವನ್ನ ಹಾಳು ಮಾಡುವಂತನಾಗಿದ್ದಾನೆ, ಇಡೀ ಒಂದು ಕ್ರೈಸ್ತ ಜೀವಿತವನ್ನ ಹಾಳು ಮಾಡುವಂತನಾಗಿದ್ದಾನೆ ಪ್ರಿಯರೇ. ಇವತ್ತು ನಾವು 40 ವರ್ಷ 30 ವರ್ಷ 50 ವರ್ಷಗಳು ನಾವು ಕ್ರೈಸ್ತ ವಿಶ್ವಾಸಿಗಳಾಗಿರ್ಬೋದು ಪ್ರಿಯರೇ. ಇವತ್ತು ನಮ್ಮ ಕುಟುಂಬಗಳಲ್ಲಿ ನಾವು ಮಾಡುವಂತ ಸಣ್ಣ ಮಾತುಗಳಿಂದ, ತಪ್ಪುಗಳಿಂದ, ಅಥವಾ ನಮ್ಮ ಆಲೋಚನೆಗಳಿಂದ, ಅಥವಾ ನಮ್ಮ ಸಣ್ಣ ಒಂದು ವಿಷಯಗಳೆಲ್ಲ ತಪ್ಪು ಹೋದ್ರೆ ಪ್ರಿಯರೇ, ಅದು ಸೈತಾನಿಗೆ ಆಹಾರವಾದ್ರೆ ಪ್ರಿಯರೇ, ಸೈತಾನ ಅದನ್ನ ಅವಕಾಶವನ್ನ, ಸ್ಥಳವನ್ನ ಕೊಟ್ರೆ ಇಡೀ ಕುಟುಂಬವನ್ನ ಆವರಿಸಿ ಇಡೀ ನಮ್ಮ ಜೀವಿತವನ್ನ, 40 ವರ್ಷಗಳ ಜೀವಿತವನ್ನೇ, 30 ವರ್ಷಗಳ ಜೀವಿತವನ್ನೇ, 20 ವರ್ಷಗಳ ಜೀವಿತವನ್ನೇ ಸಂಪೂರ್ಣವಾಗಿ ಹಾಳು ಮಾಡಿ ನಮ್ಮನ್ನ ದೇವರಿಂದ ದೂರ ಮಾಡಿ ಆತನ ಪಾಪದಲ್ಲಿ ಬಿಡಿಸುವಂತವನಾಗಿದ್ದಾನೆ ಪ್ರಿಯರೇ. ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ಜೀವಿತವನ್ನ ನಾವು ಮಾಡ್ಬೇಕಾಗಿದೆ. ಬಹಳ ಎಚ್ಚರಿಕೆಯಿಂದ ನಾವು ಪ್ರತಿನಿತ್ಯ ನಮ್ಮನ್ನ ಹೆಜ್ಜೆಗಳನ್ನ, ನಮ್ಮ ಮಾತುಗಳ, ನಡೆ, ನುಡಿ, ಕ್ರಿಯೆ ಎಲ್ಲಾ ವಿಷಯದಲ್ಲೂ ಸಹ ನಾವು ಎಚ್ಚರಿಕೆಯನ್ನು ಜೀವಿಸಬೇಕಾಗಿದೆ ಪ್ರಿಯರೇ. ಒಂದೇ ಒಂದು ಸಣ್ಣ ಮಾತು, ಬಾಯಿ ತಪ್ಪುವಂತ ಮಾತುಗಳಿಂದ ಏನೆಲ್ಲಾ ಅನಾಹುತಗಳಾಗೋದನ್ನ ನೋಡ್ತೇವೆ ಪ್ರಿಯರೇ. ಒಂದು ಸಣ್ಣ ಒಂದು ವಿಷಯದಿಂದ ಎಷ್ಟೆಲ್ಲಾ ಕೊಲೆಗಳಾಗುವುದನ್ನು ಕಾಣ್ತಾ ಇದ್ದೇವೆ ಪ್ರಿಯ ಲೋಕದಲ್ಲಿ. ಒಂದು ಸಣ್ಣ ಒಂದು ಮಾತಿನಿಂದ ಇಡೀ ಕುಟುಂಬವೇ, ಕುಟುಂಬ ಅದು ಸಂಬಂಧಗಳೇ ಹಾಳಾಗುವಂತ ಒಂದು ಸ್ಥಿತಿಗಳನ್ನ ನೋಡ್ತೀವಿ ಪ್ರಿಯರೇ. ಸಣ್ಣ ಮಾತಿನ, ಸಣ್ಣ ತಪ್ಪುಗಳಿಂದ, ವಿಷಯಗಳಿಂದ ಇವತ್ತೆಷ್ಟೋ ತಂದೆ ತಾಯಿಗಳ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಇವತ್ತು ಬಹಳ ದೂರವಾದಂತ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಸಂಬಂಧಗಳಲ್ಲಿ ಬಹಳ ದೂರವಾದ ಸಂಬಂಧಗಳನ್ನ ನಾವು ನೋಡ್ತಾ ಇದ್ದೀವಿ, ದೂರ ಆಗಿರುವುದನ್ನು ಕಾಣ್ತಾ ಇದೀವಿ ಪ್ರಿಯ. ಇವತ್ತು ಕ್ರೈಸ್ತ ವಿಶ್ವಾಸಿಗಳು ಸಹ ಸೈತಾನನು ಹಲವಾರು ವಿಷಯಗಳಲ್ಲಿ ಸಹ, ಸಭೆಗಳಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತಗಳಲ್ಲಿ, ಆತನು ಹಲವಾರು ಕೂಟಗಳಲ್ಲೂ ಸಹ ತಾನು ಸೈತಾನ ಕಾರ್ಯಗಳನ್ನ ಮಾಡ್ತಾ, ಶೋಧನೆಗಳನ್ನ ಮಾಡ್ತಾ, ಶೋಧನೆಯಲ್ಲಿ ಬೀಳಿಸ್ತಾ ಆತನು ತನ್ನ ಪಾರಮಾತ್ಯವನ್ನ ಮರಿತಾ ಇದ್ದಾನೆ ಪ್ರಿಯರೇ. ಆತನು ಆರೋಪಗಾರನಾಗಿ, ನೋಡಿ ನೀನು ಅವನಿಗೋಸ್ಕರ ರಕ್ತವನ್ನ ಸುರಿಸ್ತೆ, ಅವನಿಗೋಸ್ಕರ ಇಷ್ಟೆಲ್ಲ ಶ್ರಮೆಯನ್ನ ಪಟ್ಟೆ, ಕಲ್ವಾರಿ ಶಿಲುಬೆಯಲ್ಲಿ ನೀನು ಅವನಿಗೋಸ್ಕರ ಎಲ್ಲವನ್ನ ತ್ಯಾಗವನ್ನ ಮಾಡ್ದೆ, ನಿನ್ನನ್ನೇ ನೀನು ಸಮರ್ಪಣೆ ಮಾಡ್ಕೊಂಡೆ. ಆದ್ರೆ ನಿನ್ನ ಮಗ ನೋಡು, ಆತನ 10 ವರ್ಷದಿಂದ ಅದೇ ಪಾಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ, ಅದೇ ದೋಷ ಅಪರಾಧದಲ್ಲಿ ಇದ್ದಾನೆ. 40 ವರ್ಷ ಆದ್ರೂ ಸಹ ಅದೇ ಪಾಪದಲ್ಲಿ, ಅದೇ ಜೀವಿತದಲ್ಲಿ, ಅದೇ ಮಾರ್ಗದಲ್ಲಿ ಆತ ನಡೀತಾ ಇದ್ದಾನೆ. ಇಂಥ ಒಂದು ಪಾಪಿಗೋಸ್ಕರ, ಇಂಥ ಒಂದು ಅಪರಾಧಿಗೋಸ್ಕರ, ಇಂಥ ಒಂದು ದೋಷಿಗೋಸ್ಕರ ನೀನು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವನ್ನ ಸಮರ್ಪಣೆ ಮಾಡ್ದೆ ಅನ್ನುವಂತ ರೀತಿಯಲ್ಲಿ ದೇವರ ಮುಂದೆ ನಮ್ಮ ಬಗ್ಗೆ ಆತನು ದೂರುಳುವನಾಗಿದ್ದಾನೆ ಪ್ರಿಯರೇ. ನೋಡು, ನಾನು ಸಣ್ಣ ಶೋಧನೆಯಿಂದ ಆತನನ್ನು ಬೀಳಿಸ್ತೆ, ಸಣ್ಣ ವಿಷಯದಲ್ಲಿ ಆತನನ್ನು ಬೀಳಿಸ್ತೆ. ನೀನು ದೊಡ್ಡ ವಿಷಯದಲ್ಲಿ ಆತ ನಿನ್ನ 40 ವರ್ಷ, ಆತನು 20 ವರ್ಷ 30 ವರ್ಷ ಇರ್ಬೋದು, ಜೀವಿಸಿರ್ಬೋದು. ಆದ್ರೆ ಸಣ್ಣ ವಿಷಯದಲ್ಲಿ, ಸಣ್ಣ ಒಂದು ಮಾತಿನಲ್ಲಿ ಆತನ ಜೀವಿತವನ್ನ ನಾಳು ಮಾಡದೆ, ಆತನು ಎಷ್ಟು ನಿನ್ನ ಮೇಲೆ ಎಷ್ಟು ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾನೆ ನೋಡು, ನಿನ್ನ ಮೇಲೆ ಎಷ್ಟು ಭಯ ಭಕ್ತಿ ಇದೆ ನೋಡು, ನಿನಗೆ ಎಷ್ಟು ವಿಧೇಯತೆ ಇದೆ ನೋಡು, ನಿನ್ನ ದೇವರ ವಾಕ್ಯದಲ್ಲಿ ಯಾವ ರೀತಿ ದೃಢವಾಗಿದ್ದಾನೆ ಎಂಬುದನ್ನ ನೋಡು ಅನ್ನುವ ರೀತಿಯಲ್ಲಿ ನಮ್ಮ ಬಗ್ಗೆ ಆತನು ಆಪಾದನೆ ಮಾಡುವಂತನಾಗಿದ್ದಾನೆ ಪ್ರಿಯರೇ. ನಾವು ಶೋಧನೆಯಲ್ಲಿ ನಾವು ಬಿದ್ದು ಹೋಗದ ರೀತಿಯಲ್ಲಿ ನಾವು ದೇವರ ಬಳಿಗೆ ಬರಬೇಕಾಗಿದೆ ಪ್ರಿಯರೇ. ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾನೇ ಸ್ವಂತ ನನ್ನ ಬಲದಿಂದ ನನ್ನ ವೈಯಕ್ತಿಕವಾಗಿ ನಾನು ಸೈತಾನ ಎದುರಿಸ್ತೇನೆ, ಸೈತಾನ ಆತನ ಶೋಧನೆಯಿಂದ ಹೊರಬರ್ತೀನಿ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಹೇಳಕ್ಕಾಗಲ್ಲ ಪ್ರಿಯರೇ. ದೇವರ ಪವಿತ್ರಾತ್ಮನನ್ನ, ದೇವರ ವಾಕ್ಯದ ಮೂಲಕ, ಪವಿತ್ರಾತ್ಮನ ಸಹಾಯದ ಮೂಲಕ ನಾವು ಈ ಒಂದು ಶೋಧನೆಯಿಂದ ಹೊರಬರ್ಬೇಕಾಗಿದೆ ಪ್ರಿಯರೇ. ಇಲ್ಲದಿದ್ರೆ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಆತನು ಈ ಶೋಧನೆಗಳ ಮುಖಾಂತರ ನಮ್ಮನ್ನ ಬಿಡಿಸಿ ಆತನ ದೇವರಿಂದ ನಮ್ಮನ್ನ ದೂರ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಪ್ರಿಯರೇ. ದೇವರ ಚಿತ್ತವಾದ್ರೆ 12 ವಿಷಯಗಳನ್ನ ನಾವು ಕಲಿತಾ ಮುಂದೆ ಬರೋಣ. ದೇವರು ಸೈತಾನನ, ಕರ್ತನಾದ ಯೇಸು ಕ್ರಿಸ್ತನ ಶೋಧನೆ ಮಾಡಿದಂತ 2ನೇ ವಿಷಯ ಮತ್ತು 3ನೇ ವಿಷಯಗಳನ್ನ, ಮತ್ತು ಇನ್ನು ಮುಂದೆ ಶೋಧನೆ ವಿಷಯದಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ಇದೆ, ಅದನ್ನ ಕಲಿತಾ ಬರೋಣ ಪ್ರಿಯರೇ. ಈ ಒಂದು ಅವಕಾಶ